ಇವತ್ತು ಜಗತ್ತಿನ ಎಲ್ಲ ದೇಶಗಳು ಕೂಡ ಒಪ್ಕೊಂಡಿದೆ ನಮ್ಮ ಸಾಮರ್ಥ್ಯವನ್ನ, ನಮ್ಮ ಸಾರ್ವಭೌಮತ್ವವನ್ನ. ಬೆಳಕಿದ್ದಲ್ಲಿ ನಡ್ಕೊಂಡು ಹೋಗೋದು ಭಾರಿ ಸುಲಭ ಕಣ್ರಿ. ಎಲ್ಲ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇನ್ನೂ ನಮ್ಮ ವಿಜ್ಞಾನಿಗಳು ಸೋತಿದೀವಿ ಅಂತ ಹೇಳಿಲ್ಲ, ಗೊತ್ತಿರಲಿ ನಿಮಗೆ. ಶೋಧನೆ ಮಾಡಿ ಶೋಧನೆ ಮಾಡಿ ಶೋಧನೆ ಮಾಡಿ ಪುನಃ 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 ಶೋಧನೆ ಮಾಡಿ ಸೋತ್ಲು ಅದು ಮೆಟ್ಲಾಗಬೇಕು. ಅಲ್ಲಿಂದನೇ ಮತ್ತೊಂದು ಹೊಸ ಗೆಲುವು ಶುರುವಾಗುತ್ತೆ. ಅದೇ ವಿಜ್ಞಾನ. ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ತಿನ್ಲಿಕ್ಕೆ ನಮ್ಮ ಹತ್ರ ಪುರುಸತ್ತಿಲ್ಲ ಇವತ್ತು. ಇರಲಿ, ಇಷ್ಟು ದಿನಗಳ ಕಾಲ ಏನೋ ಇತಿಹಾಸದಲ್ಲಿ ನಮಗೆ ಒಂದು ಬೆಳಕು ಸಿಕ್ಕಿರಲಿಲ್ಲ. ದೌರ್ಜನ್ಯದ ಪರಮಾವಧಿ ನಡೀತು. ಅದಕ್ಕೋಸ್ಕರ ಆ ದಮನ ಚಕ್ರದ ಕೆಳಗಡೆ ನಮ್ಮನ್ನ ನಾವು ಕಳ್ಕೊಂಡ್ವಿ. ಸರಿ, ಒಪ್ಕೊಂಬಿಡೋಣ. ಆದ್ರೆ ಇವತ್ತು ಹಾಗಲ್ಲ ಸ್ವಾಮಿ. ಜಗತ್ತು ಒಪ್ಕೊಂಡಿರ್ತಕ್ಕಂಥ ಒಂದು ಸಮರ್ಥ ಸಾರ್ವಭೌಮ ರಾಷ್ಟ್ರದ ಪ್ರಜೆಗಳು ನಾವು. ಇವತ್ತು ಜಗತ್ತಿನ ಎಲ್ಲ ದೇಶಗಳು ಕೂಡ ಒಪ್ಕೊಂಡಿದೆ ನಮ್ಮ ಸಾಮರ್ಥ್ಯವನ್ನ, ನಮ್ಮ ಸಾರ್ವಭೌಮತ್ವವನ್ನ. ಯಾರು ಅಲ್ಲಗಳಿಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ಬೆಳೆದು ನಿಂತಿದ್ದೀವಿ. ಇಷ್ಟೇ ಅಲ್ಲ, ನಾವೇನೋ ಭಾರಿ ಬೆಳೆದು ನಿಂತಿದ್ದೀವಿ ಅಂತಲ್ಲ. ಯುರೋಪ್ ಸ್ಯಾಚುರೇಟ್ ಆಗಿಬಿಟ್ಟಿದೆ, ಎಕಾನಮಿ ಸ್ಯಾಚುರೇಟ್ ಆಗಿದೆ. ಅಮೆರಿಕ ಎಕಾನಮಿ ಸ್ಯಾಚುರೇಟ್ ಆಗ್ತಾ ಇದೆ. ಆದರೆ ಭಾರತಕ್ಕೆ ಇನ್ನೂ ಕಣ್ಣು ಬಿಡ್ತಾ ಇದ್ದೀವಿ ನಾವು. ಜಗತ್ತು ನಾವು ಭಾರಿ ಬೃಹತ್ ರಾಷ್ಟ್ರ ಅಂತ ಕರೆಸ್ಕೊಳ್ಬೇಕಾದ್ರೆ ನಾವಿನ್ನೂ ಕಣ್ಣು ಬಿಡ್ತಾ ಇದ್ದೀವಿ. ಇನ್ನು ಮುಂದಿನ ಅವಕಾಶ ತುಂಬಾ ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ಮೊನ್ನೆ ಅಷ್ಟೇ ಚಂದ್ರಯಾನ 2 ಕೆಲವರ ದೃಷ್ಟಿಯಲ್ಲಿ ಅದೊಂದು ವಿಫಲತೆ. ಗೊತ್ತಿರಲಿ ಸ್ವಾಮಿ, ಜಗತ್ತಿನ ಯಾವುದೇ ರಾಷ್ಟ್ರ ಮಾಡದೇ ಇರತಕ್ಕಂಥ ಸಾಹಸಕ್ಕೆ ನಾವು ಕೈ ಹಾಕಿದ್ವಿ. ಬೆಳಕಿದ್ದಲ್ಲಿ ನಡ್ಕೊಂಡು ಹೋಗೋದು ಭಾರಿ ಸುಲಭ ಕಣ್ರಿ. ಬೆಳಕಿದ್ದಲ್ಲಿ ಎಡುವುದೇನೆ ನಡ್ಕೊಂಡು ಹೋಗ್ತಕ್ಕಂಥದ್ದು ಭಾರಿ ಸುಲಭ. ಜಗತ್ತಿನ ಪ್ರಗಾಢ ಅಂಧಕಾರದ ಮಧ್ಯದಲ್ಲಿ ಒಳಹೊಕ್ಕು ಈ ಜಗತ್ತಿನ ಅಂತರಾಳವನ್ನು ಭೇದಿಸ್ತೀನಿ ಅಂತ ಹೋಗ್ತೀವಲ್ಲ, ಅದು ಭಾರತ. ಅದು ಭಾರತ. ಆ ಅಂಧಕಾರದಲ್ಲಿ ಅದೆಷ್ಟೋ ಸಾವಿರ ವರ್ಷಗಳ ಕಾಲದಿಂದನೂ ಕೂಡ ಬೆಳಕು ಪ್ರವೇಶ ಮಾಡದೇ ಇರತಕ್ಕಂಥ ಘೋರ ಕತ್ತಲೆಯ ಜಾಗದಲ್ಲಿ ನಾವು ಚಂದ್ರನ ಆ ವಿಕ್ರಮ್ ಉಪಗ್ರಹವನ್ನು ನಾವು ಇಳಿಸ್ಲಿಕ್ಕೆ ಹೋದ್ವಿ. ಬಹುತೇಕ ಮೋರ್ ದೆನ್ 95% ನಾವು ಸಕ್ಸಸ್ ಆದ್ವಿ. ಎಲ್ಲ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇನ್ನೂ ನಮ್ಮ ವಿಜ್ಞಾನಿಗಳು ಸೋತಿದೀವಿ ಅಂತ ಹೇಳಿಲ್ಲ, ಗೊತ್ತಿರಲಿ ನಿಮಗೆ. ಮುಗೀತು ಅಂತ ಹೇಳಿಲ್ಲ. ಇವತ್ತಲ್ಲ ನಾಳೆ. ವಿಜ್ಞಾನ ಅಂತಂದ್ರೆ ಇದೇನೆ, ರಿಸರ್ಚ್ 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 ರಿಸರ್ಚ್. ಅದೇನೇ ವಿಜ್ಞಾನ. ಶೋಧನೆ ಮಾಡಿ ಶೋಧನೆ ಮಾಡಿ ಶೋಧನೆ ಮಾಡಿ ಪುನಃ 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 ಶೋಧನೆ ಮಾಡಿ ಸೋತ್ಲು ಅದು ಮೆಟ್ಲಾಗಬೇಕು. ಅಲ್ಲಿಂದನೇ ಮತ್ತೊಂದು ಹೊಸ ಗೆಲುವು ಶುರುವಾಗುತ್ತೆ. ಅದೇ ವಿಜ್ಞಾನ. ಅಂಥವ್ರಿಗೆ ಮಾತ್ರ ವಿಜ್ಞಾನಿಗಳು ಅಂತ ಕರೀತಾರೆ. ಏನೋ ಮುಟ್ಟಿದ ತಕ್ಷಣ ಭಾರಿ ಜಾದು ಮಾಡ್ತಕ್ಕಂಥ ವಿಜ್ಞಾನಿಗಳಲ್ಲ, ಅವರೆಲ್ಲ ಜಾದೂಗಾರರು. ವಿಜ್ಞಾನಿಗಳು ಯಾವತ್ತೂ ಕೂಡ ಸೋಲಿನಲ್ಲೇ ಪಾಠವನ್ನು ಕಲಿತು ಮೇಲಕ್ಕೆ ಬಂದಿರತಕ್ಕಂಥ ಜನಗಳವರು. ಅದಕ್ಕೋಸ್ಕರ ಮುಂದಿನ ದಿವಸದಲ್ಲಿ ಭಾರಿ ದೊಡ್ಡ ಯೋಗ್ಯತೆ ಇದೆ, ನಮಗೆ ಭಾರಿ ದೊಡ್ಡ ಅವಕಾಶ ಇದೆ. ಯಾರು ಮಾಡದೇ ಇರತಕ್ಕಂಥ ಹೆಜ್ಜೆಯನ್ನು ನಾವಿಟ್ಟಿದ್ದೀವಿ. ಜಗತ್ತು ಇವತ್ತು ಭಾರಿ ಬೆರಗಾಗಿ ನೋಡ್ತಾ ಇದೆ, ಸಮುದಾಯ ಭಾರಿ ಬೆರಗಾಗಿ ನೋಡ್ತಾ ಇದೆ. ಈ ರೀತಿಯ ಹೊಸ ಹೆಜ್ಜೆಗಳು ಇವತ್ತಷ್ಟೇ ಪ್ರಾರಂಭ ಆಗಿದೆ ಕಣ್ರಿ. ಅವರು ಚಂದ್ರನ ಮೇಲೆ ಹೋಗಿ ಬಂದ್ಬಿಟ್ಟಿದ್ದಾರೆ, ಬೇರೆಯವರೆಲ್ಲ ಇಲ್ಲಿಗೆ ಮುಗೀತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದೇ ಹೊಡೆತಕ್ಕೆ ನಾವು ಮಂಗಳನ ಹತ್ರ ಹೋದ್ವಿ, ಒಂದೇ ಹೊಡೆತಕ್ಕೆ ಉಪಗ್ರಹವನ್ನು ಭೇದಿಸಿದ್ವಿ. ಇದು ಸಣ್ಣ ಸಣ್ಣ ಕಲ್ಪನೆ ಅಲ್ಲ, ಸಣ್ಣ ಸಣ್ಣ ಕೆಪಾಸಿಟಿ ಅಲ್ಲ, ಕೆಪಾಸಿಟಿ ಅಲ್ಲ ಅದು, ಸಣ್ಣ ಸಣ್ಣ ಕೆಪಾಸಿಟಿ ಅಲ್ಲ ಅದು. ನಮ್ಮ ತಲೆಯಿಂದ ಹೊರಗಡೆ ಬರತಕ್ಕಂಥ ಒಂದೊಂದು ವಿಚಾರವು ಅಷ್ಟೇ ಅದ್ಭುತವಾಗಿರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಹೆಜ್ಜೆಯನ್ನು ಇಡಬೇಕು. ನನಗೆ ಫುಡ್ ಸೈಂಟಿಸ್ಟ್ ಬಗ್ಗೆ ಯಾರೋ ಒಬ್ಬರು ಪರಿಚಯ ಮಾಡಿಕೊಟ್ರು. ತುಂಬ ಒಳ್ಳೆ ಇನೋವೇಟಿವ್ ಫುಡ್, ನ್ಯೂ ಜನರೇಷನ್ ಫುಡ್ ಟೆಕ್ನಾಲಜಿ. ನಾ ಕಲ್ಪನೆಯನ್ನು ಹಂಚ್ಕೊಳ್ತಾ ಇಲ್ಲ, ಸುಮ್ಮನೆ ಕನಸನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇಲ್ಲ. ನ್ಯೂ ಜನರೇಷನ್ ಫುಡ್ ಟೆಕ್ನಾಲಜಿ ಹೇಗಿರುತ್ತೆ? CFTR ಇಲ್ಲೇ ಇದೆ, DFRL ಇಲ್ಲೇ ಇದೆ. ಅವಕಾಶಗಳು ತುಂಬ ಇದೆ ಮೈಸೂರಿನಲ್ಲಿ. ಅದು ಎಲ್ಲದನ್ನು ಮೀರಿ ನಿಲ್ತಕ್ಕಂಥ ಪ್ರೊಫೆಷನಲ್ ಫೋರಮ್. ಮುಂದಿನ ತಲೆಮಾರಿನ ಫುಡ್ ಟೆಕ್ನಾಲಜಿ ಹೇಗಿರಬೇಕು, ನ್ಯಾನೋ ಫುಡ್ ಕಲ್ಚರ್ನ ನಾವು ಹೇಗೆ ತರ್ತೀವಿ. ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ತಿನ್ಲಿಕ್ಕೆ ನಮ್ಮ ಹತ್ರ ಪುರುಸತ್ತಿಲ್ಲ ಇವತ್ತು. ಸಿಕ್ಕಿದ್ದನ್ನು ಗಬಗಬಾ ಅಂತ ಹೊಟ್ಟೆಗೆ ಹಾಕ್ಕೊಂಡು ಮುಂದ್ಗಡೆ ಕೆಲಸಕ್ಕೆ ಓಡಬೇಕಾಗಿದೆ. ಅಷ್ಟರಲ್ಲೇ ನಮಗೆ ಹೈಲಿ ನ್ಯೂಟ್ರಿಷಿಯಸ್ ಫುಡ್ ಬೇಕು, ಎನರ್ಜಿ ಫುಡ್ ಬೇಕು, ಬಾಡಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಫುಡ್ ಬೇಕು. ಅಷ್ಟೇ ಅಲ್ಲ, ಮೆಡಿಸಿನಲ್ ಫುಡ್ ಬೇಕು. ಇದು ಹೇಗೆ ಸಾಧ್ಯ? ನಾನು ಸುಮ್ಮನೆ ಕಲ್ಪನೆ ಹೇಳ್ತಾ ಇಲ್ಲ,
ಇವತ್ತು ಆ ಎಲ್ಲ ತಂತ್ರಜ್ಞಾನದ ಜೊತೆಗೆ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಹೊಸ ತಲೆಮಾರನ ಯೋಚನೆ ಮಾಡಿ, ಜೊತೆಯಲ್ಲಿ ನಾವಿದ್ದೀವಿ ಅಂತ. ಅನಂತಕುಮಾರ್ ಹೆಗಡೆ ಭ್ರಮೆಯಲ್ಲಿ ಮಾತಾಡೋದಿಲ್ಲ, ಬದಲಾಗಿ ಹೇಳಿರ್ತಕ್ಕಂಥ ಒಂದೊಂದು ಶಬ್ದದ ಹಿಂದ್ಗಡೆ ನಿಂತ್ಕೊಂಡು ನಮಗೆ ಅಭ್ಯಾಸ ಇದೆ. ಹೊಸ ನ್ಯಾನೋ ಫುಡ್ ಕಲ್ಚರ್, ಬಹುತೇಕ ವೆಂಕಟೇಶ್ ಅವರಿಗೆ ಗೊತ್ತಿದೆ. ನ್ಯಾನೋ ಫುಡ್ ಕಲ್ಚರ್ ಹೇಗೆ? ಟೆಕ್ನಾಲಜಿ ಬೇಕಾ? ಈ ಫೋರಮ್ ಅದನ್ನು ತಂದುಕೊಳ್ಳಿ. ಜಗತ್ತಿನಲ್ಲಿ ಯಾರು ತಂದುಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ತಂತ್ರಜ್ಞಾನವನ್ನ ನಿಮ್ಮ ಎದುರುಗಡೆ ತಂದುಕೊಡ್ತೀವಿ. ಇಂಡಸ್ಟ್ರಿ ಹೇಗೆ ಬೆಳೆಸ್ತೀರಿ ಹೇಳಿ? ವಾಗ್ದಾನ ಯಾವತ್ತೂ ಕೂಡ ಒಮ್ಮುಖವಾಗಿರುವುದಿಲ್ಲ. ಒಂದು ಕಡೆ ವಾಗ್ದಾನ ಶುರುವಾದರೆ ಎದುರುಗಡೆಯಿಂದನೂ ಅದೇ ಅಭಿಪ್ರಾಯ ಬರಬೇಕು. ಸಮಬಲರಲ್ಲಿ ಮಾತ್ರ ಯುದ್ಧ ನಡೆಯುತ್ತೆ, ಸ್ಪರ್ಧೆ ನಡೆಯುತ್ತೆ, ಹೊಂದಾಣಿಕೆ ಇರುತ್ತೆ, ಮಿತ್ರತ್ವ ಇರುತ್ತೆ. ಭಾರಿ ದೊಡ್ಡ ವೀರ, ಭಾರಿ ದುರ್ಬಲ ವ್ಯಕ್ತಿ, ಹೊಂದಾಣಿಕೆ ಇರುವುದಿಲ್ಲ, ಮಿತ್ರತ್ವ ಇರುವುದಿಲ್ಲ. ಖಂಡಿತವಾಗಿ ಹೊಸತನವನ್ನು ನಿಮಗೆ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತು ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಮಾತಾಡಿದ್ರಿ. ನ್ಯೂ ಜನರೇಷನ್ ಕೋಆಪರೇಟಿವ್ ಕಂಪನಿ ಬಗ್ಗೆ ಯೋಚನೆ ಮಾಡಿ, ಇದನ್ನೇ ಅದಕ್ಕೆ ಬದಲಾಯಿಸಿ. ಇವತ್ತು ಯುರೋಪ್ಗೆ ಹೋದ್ರೆ, US ಹೋದ್ರೆ ಕೋಆಪರೇಟಿವ್ ಸೊಸೈಟಿಗಳೆಲ್ಲ ಕೋಆಪರೇಟಿವ್ ಕಂಪನಿಗಳು ಬಂದಿದ್ದಾವೆ. ಭಾರತ ಸರ್ಕಾರ ಕೂಡ ಅದಕ್ಕೆ ಬೇಕಾಗಿರುವಂತಹ ಕಾನೂನನ್ನು ನಿರ್ಮಾಣ ಮಾಡಿಕೊಟ್ಬಿಟ್ಟಿದೆ. ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಕೋಆಪರೇಟಿವ್ ಕಂಪನಿ ಮಾಡಿರ್ತಕ್ಕಂಥವ್ರು ನಾವು. ಕೋಆಪರೇಟಿವ್ ಕಂಪನಿ ಮಾಡಿ. ಇವತ್ತು ಕೋಆಪರೇಟಿವ್ ಸೊಸೈಟಿ ಮಾಡಿದ್ರೆ ಕರ್ನಾಟಕದ ಬಾರ್ಡರ್ನಲ್ಲೇ ಕುತ್ಕೊಂಡು ಅಳ್ತಾ ಇರಬೇಕು ನಾವು. ಅದರ ಗಡಿ ದಾಟಿ ಹೋಗಬೇಕು. ನಮಗೆ ಯಾವ ಗಡಿಯೂ ನಮಗೆ ಸಾಕಾಗಬಾರದು. ಜಗತ್ತಿನಲ್ಲಿ ಯೋಚನೆ ಮಾಡ್ತೀರಾ, ಮಾಡ್ರಿ, ಕೋಆಪರೇಟಿವ್ ಕಂಪನಿಯನ್ನು ಮಾಡಿ. ಪ್ರೊಫೆಷನಲ್ ಡಿಸಿಷನ್ ಅನ್ನು ತಗೊಳ್ರಿ. ಪ್ರೊಫೆಷನಲ್ ಡಿಸಿಷನ್, ಯಾರನ್ನೋ ಹೇಳಿ ಕೇಳಿ ಡಿಸಿಷನ್ ತಗೊಳ್ತಕ್ಕಂಥದಕ್ಕೆ ಪ್ರೊಫೆಷನಲ್ ಡಿಸಿಷನ್ ಅಂತ ಹೇಳುವುದಿಲ್ಲ. ನಾವೇ ಸ್ವಯಂಭವಾಗಿ ತೀರ್ಮಾನವನ್ನು ಯಾರು ಅತ್ಯಂತ ಕರಾರುವಕ್ಕಾಗಿ ಮಾಡ್ತಾರೆ ಅಂಥವರಿಗೆ ಮಾತ್ರ ಪ್ರೊಫೆಷನಲ್ಸ್ ಅಂತ ಕರೀತಾರೆ. ತೀರ್ಮಾನ ಸ್ವಂತದ್ದಾಗಿರಬೇಕು, ತೀರ್ಮಾನ ಕರಾರುವಕ್ಕಾಗಿರಬೇಕು, ತೀರ್ಮಾನ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇರತಕ್ಕಂಥದ್ದಾಗಬೇಕು. ಅದು ಪ್ರೊಫೆಷನಲ್ ಡಿಸಿಷನ್. ಪ್ರೊಫೆಷನಲ್ ಡಿಸಿಷನ್. ಉದಾಹರಣೆಗೆ ನ್ಯೂ ಏಜ್ ಅಗ್ರಿಕಲ್ಚರ್. ಇವತ್ತೋ ನಿನ್ನೆನೋ ನಮ್ಮ ತಂದೆ ಕಾಲದಲ್ಲೋ ಅಥವಾ ನಮ್ಮ ಅಜ್ಜನ ಕಾಲದಲ್ಲೋ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕೃಷಿ ಕುಟುಂಬದಿಂದ ಬಂದವರೇ. 2 ತಲೆಮಾರುಗಳ ಹಿಂದ್ಗಡೆ ಹೋದರೆ ಬಹುತೇಕ ನಾವೆಲ್ಲರೂ ಕೂಡ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವ್ರೆ. ಮಣ್ಣನ್ನು ಮರೆತು ಬಂದ್ಬಿಟ್ಟಿದ್ದೀವಿ. ಇವತ್ತು ಕೂಡ ನೋವಿದೆ. ನಮಗೆ ಹಾಗಿತ್ತು ಹೀಗಿತ್ತು ಅಂತ ಇಲ್ಲೋ ನೆನಪು ಮಾಡ್ಕೊಂತೀವಿ. ಆದ್ರೆ ಆ ಮಣ್ಣಿಗೆ ಶಕ್ತಿ ತುಂಬೋ ಕೆಲಸ ನಮ್ಮಿಂದ ನಡೀತದ? ಹೊಸ ವೈಜ್ಞಾನಿಕ ಸಾಧನೆಗಳೊಂದಿಗೆ ಆ ಮಣ್ಣಿಗೂ ಶಕ್ತಿಯನ್ನು ತುಂಬಬೇಕು. ಇವತ್ತಿನ ಕೊರತೆಗಳನ್ನು ನುಂಗಿ ಆ ಶಕ್ತಿಯನ್ನು ತುಂಬಬೇಕು. ಮೈಸೂರಿನಲ್ಲೇ ಮಾಡ್ತಾ ಇದೀವಿ ಸ್ವಾಮಿ. ಇವತ್ತು ಅರೋಮೆಟಿಕ್ ಮಿಷನ್ ಭಾರತ ಸರ್ಕಾರ ಏನಿದೆ, ಇವರು ಹೇಳಿದ್ದಾರೆ, ನಮ್ಮ ಪ್ರಧಾನಮಂತ್ರಿಗಳ ಅರೋಮಾ ಮಿಷನ್ ಏನು ಉದ್ಘಾಟನೆ ಮಾಡಿದ್ರು, ಆ ಅರೋಮಾ ಮಿಷನ್ಗೆ ಹೆಚ್ಚಿನ ಸಹಕಾರ ಕೊಡ್ತಾ ಇರತಕ್ಕಂಥವ್ರು ಇದೇ ಮೈಸೂರು ಜಿಲ್ಲೆಯ ರೈತರು. ನಾವೇ ಮಾಡಿದ್ದೀವಿ, ಕದಂಬದಿಂದನೇ ಮಾಡ್ತಾ ಇದ್ದೀವಿ. ಇಲ್ಲಿ ಅರೋಮೆಟಿಕ್ ಪ್ಲಾಂಟ್ಗಳನ್ನು ಇವತ್ತು ಬೆಳೀತಾ ಇದ್ದಾರೆ. ಅದನ್ನು ಪ್ರೊಫೆಷನಲ್ ಆಗಿ ಅದನ್ನು ಹೇಗೆ ವರ್ಲ್ಡ್ ಮಾರ್ಕೆಟ್ಗೆ ತಗೊಂಡು ಹೋಗಬೇಕು ಯೋಚನೆ ಮಾಡ್ತಾ ಇದ್ದಾರೆ. ಮೈಕ್ರೋಬಿಯಲ್ ಟೆಕ್ನಾಲಜಿ ಹೇಗೆ ಮಾಡಬೇಕು ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಹೊಸ ತಲೆಮಾರನ್ನು ಇವತ್ತಿನ ಮೈಕ್ರೋಬಿಯಲ್ ಟೆಕ್ನಾಲಜಿ ಬಗ್ಗೆ ನಾವು ಹೇಳ್ತೀವಿ. ಎಲ್ಲೋ ಒಂದು ಕಡೆ ನಾವು ಒಂದು ಗೊಬ್ಬರ ಮಾಡ್ತೀವಿ, ಬಯೋ ಫರ್ಟಿಲೈಸರ್ ಕೊಡ್ತೀವಿ, ಜಮೀನದಲ್ಲಿ ಅದನ್ನು ಬೆಳಿತೀವಿ, ಆರ್ಗ್ಯಾನಿಕ್ ಮಾಡ್ತೀವಿ. ಚಾಲೆಂಜ್. ಕೃಷಿ ಕುಟುಂಬದ ಎಲ್ಲೋ ಒಂದು ಕಡೆ ನಮ್ಮ ರಕ್ತದ ಕಣದಲ್ಲಿ ಕೃಷಿ ಇದೆ ಅಲ್ವಾ? ಇವತ್ತು ವಿಷ ತಿಂತಾ ಇದ್ದೀವಿ. ಹಸಿರು ಕ್ರಾಂತಿಯ ಹೆಸರಿನಲ್ಲಿ ವಿಷವನ್ನೇ ತಿನ್ನತಕ್ಕಂಥ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿಬಿಟ್ಟಿದ್ದೀವಿ ನಾವು. ಪುನಃ ಅಮೃತಕ್ಕೆ ನಾವು ಹೋಗಬೇಕು. ಅಮೃತ ನಮಗೆ ಸಿಗಬೇಕು ಮಣ್ಣಿನಲ್ಲಿ. ಇದು ಹೇಗೆ ಸಾಧ್ಯ? ಎಲ್ಲೋ ಯಾರೋ ಮಾಡಿದ್ದು ಅಮೆರಿಕಾದ ರಿಸರ್ಚ್ ಬಗ್ಗೆ ನಾವು ಮಾತಾಡ್ತೀವಿ, ಯುರೋಪದ ರಿಸರ್ಚ್ ಬಗ್ಗೆ ಮಾತಾಡ್ತೀವಿ, ಜರ್ಮನ್ ಕೊಲಾಬರೇಷನ್ ಆಗಿದೆ ಅಂತಂದ್ರೆ ಭಾರಿ ನಮ್ಗೆ ಹೆಮ್ಮೆಯನ್ನು ಪಟ್ಕೊಂತೀವಿ. ಜಪನೀಸಿಂದ ಟೆಕ್ನಾಲಜಿ ತಂದಿದ್ದೀವಿ ಅಂತಂದ್ರೆ ನಮ್ ಬೆನ್ ತಟ್ಕೊಂಡು ನಾವೇ ತಟ್ಕೊಂಡು ಕುಣಿತೀವಿ. ಅಲ್ಲ ಕಣ್ರಿ, ಜಗತ್ತು ಕುಣಿಬೇಕು, ಇಂಡಿಯನ್ ಕೊಲಾಬರೇಷನ್ ನನಗೆ ಸಿಕ್ಕಿದೆ ಅಂತ. ಆ ರೀತಿಯ ಅವಕಾಶ ನಮಗೆ ಸಿಗ್ತದ? ಮೈಕ್ರೋಬಿಯಲ್ ಟೆಕ್ನಾಲಜಿ ಇವತ್ತು ಏನು ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಇವತ್ತು ICAR ಏನು ಮಾಡಿದೆ, ಅಮೆರಿಕನ್ ಸೈಂಟಿಸ್ಟ್ಗಳು ಏನು ಮಾಡಿದ್ದಾರೆ, ಜಪನೀಸ್ ಸೈಂಟಿಸ್ಟ್ಗಳು ಏನು ಮಾಡಿದ್ದಾರೆ, ಅಥವಾ ಯುರೋಪಿಯನ್ ಸೈಂಟಿಸ್ಟ್ಗಳು ಏನು ಮಾಡಿದ್ದಾರೆ, ಅದರ ಹೊರತಾಗಿ ಇವತ್ತೊಂದು ಮ್ಯಾಕ್ಸಿಮಮ್ 6 to 7 microbes can be consortiated. But whereas in India, our own scientists, they have achieved more than 53 microbes at a time. They are consortiating. ಇದೆ. ಇದಕ್ಕಿಂತ ಒಂದು ಹೆಜ್ಜೆ ನಾನು ಮುಂದೆ ಹೋಗ್ತೀನಿ. ಇವತ್ತು NPK ಹೇಳ್ತೀವಿ,
ಬಯೋ NPK ನಾವು ಕೊಡ್ತೀವಿ. ಮೈಸೂರಿನಲ್ಲಿ ಲ್ಯಾಬೊರೇಟರಿ ಇದೆ ರೀ, ಮೈಸೂರಿನಲ್ಲಿ ಜ್ಞಾನ ಗಂಗೋತ್ರಿ ಇದೆ. ಮೈಸೂರಿನಲ್ಲಿ ಏನಿಲ್ಲ ಹೇಳ್ರಿ? ಪ್ರಾಚೀನ ಕಾಲದಿಂದನೂ ಇಲ್ಲಿ ಧರ್ಮ, ವೇದಾಂತ, ವ್ಯಾಕರಣ ಎಲ್ಲದನ್ನು ಕಲೀಲಿಕ್ಕೆ ಮೈಸೂರಿಗೆ ಬರ್ತಾ ಇದ್ರು. ಅಷ್ಟರ ನಂತರದಲ್ಲೂ ವಿದ್ಯಾ ಕೇಂದ್ರ ಇದೆ. ಇದನ್ನು ಎಲ್ಲದನ್ನು ಇಟ್ಟುಕೊಂಡು ನಾವು ಹೊರಗಡೆ ಅವಕಾಶದ ವಂಚಿತರು. ನಾವು, ನಮಗೆ ಎಕ್ಸ್ಪೋಷರ್ ಇಲ್ಲ. ಬೆಂಗಳೂರಿಗೆ ಹೋದ್ರೆ ಮಾತ್ರ ನಮಗೆ ಬದುಕು ಸಿಗತ್ತೆ, ಅಮೆರಿಕಕ್ಕೆ ಹೋದ್ರೆ ಮಾತ್ರ ಬದುಕು ಸಿಗತ್ತೆ. ಎಂಥ ಹುಚ್ಚು ಕಲ್ಪನೆಯಲ್ಲಿ ನಾವಿದ್ದೀವಿ ಅಂತ. ಗಂಗೋತ್ರಿಯಲ್ಲಿ ಕುಳಿತುಕೊಂಡು ಗಂಗೆಗೋಸ್ಕರ ಹೋರಾಡ್ತೀವಿ, ನಾವು ಗಂಗೆಗೋಸ್ಕರ ಹುಡುಕಾಡ್ತಾ ಇದ್ದೀವಿ. ಹೊಸ ಕಲ್ಪನೆಯೊಂದಿಗೆ ನೋಡಬೇಕು. ಆ ಮಣ್ಣನ್ನು ನೋಡ್ತಕ್ಕಂಥ ದೃಷ್ಟಿ ಬದಲಾಗಬೇಕು. ನನ್ನ ಉದ್ಯೋಗವನ್ನು ನೋಡ್ತಕ್ಕಂಥ ದೃಷ್ಟಿ ಬದಲಾಗಬೇಕು. ಪ್ರತಿ ವರ್ಷ ನಾವು ವರದಿಯನ್ನು ಕೇಳ್ತೀವಿ. ವರದಿಯಲ್ಲಿ ಎಷ್ಟು ಲಕ್ಷ ಬಂತು, ಎಷ್ಟು ಲಕ್ಷ ಹೋಯಿತು, ಎಷ್ಟು ಕೋಟಿ ನಾವು ತಗೊಂಡ್ವಿ, ಎಲ್ಲಿಂದ ಹಣ ತಂದ್ವಿ, ಎಲ್ಲಿ ಹಣ ಕೊಟ್ವಿ, ಇಷ್ಟು ಜನರಿಗೆ ಹಣಕಾಸಿನ. ಇದು ಇಮ್ಮೆಟೀರಿಯಲ್ ಇಂಪ್ಯಾಕ್ಟ್. ನಮ್ಮ ಪ್ರೊಫೆಷನಲ್ ಫೋರಮ್ನ ಇಂಪ್ಯಾಕ್ಟ್ ಏನು, ಸೋಷಿಯಲ್ ಅಡಿಟ್ ಏನು, ಎಷ್ಟು ಕುಟುಂಬಗಳಿಗೆ ನಾವು ಸಹಾಯ ಮಾಡಿದ್ವಿ ನಮ್ಮ ಸಮುದಾಯದವರಿಗೆ, ಇದು ಇರ್ರೆಲೆವೆಂಟ್. ನಾವು ಯೋಚನೆ ಮಾಡತಕ್ಕಂಥ ರೀತಿನೇ ಅಲ್ಲ, ಬದಲಾಗಿ ನಾವು ಮಾಡಿರ್ತಕ್ಕಂಥ ತೀರ್ಮಾನದಿಂದ ಜಗತ್ತಿಗೆ ಎಷ್ಟು ಲಾಭ ಆಗಿದೆ, ಇಂಪ್ಯಾಕ್ಟ್ ಏನಾಗಿದೆ. ಇವತ್ತು ಇಸ್ರೇಲ್ನ ಪ್ರಧಾನಮಂತ್ರಿ ಹೇಳ್ತಾರೆ, ಜಗತ್ತಿಗೆ ಬರಗಾಲದಲ್ಲಿಯೂ ನೀರು ಕುಡಿಸ್ತಕ್ಕಂಥ ಜನ ನಾವು ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಇದನ್ನು ತಪ್ಪಾಗಿ ಭಾವಿಸ್ಬೇಡ್ರಿ. ಕೆಲವು ಮಂದಿ ನೀರು ಕುಡಿಸ್ತಾರೆ ಅಂತ ಹೇಳಿದ್ರೆ ಮತ್ತೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಕೆಲವು ಮಂದಿಗೆ ತಪ್ಪು ತಿಳ್ಕೊಂಡೇ ಅಭ್ಯಾಸ. ಅದು ಅನಂತಕುಮಾರ್ ಹೇಳಿದ್ರಂತನೂ ತಪ್ಪು ಬರ್ದೇನೇ ಅಭ್ಯಾಸ, ತಪ್ಪು ತಿಳ್ಕೊಂಡೇ ಅಭ್ಯಾಸ ಅವರಿಗೆ. ಗಾಳಿಯಲ್ಲಿ ನೀರನ್ನ ಮಾಡಿ ಕುಡಿತಾರೆ ಇಸ್ರೇಲಿಯನ್ಸ್. ನೀರನ್ನ ನೆಲದಿಂದ ಎತ್ತಿ ಅಲ್ಲ, ಶುದ್ಧೀಕರಿಸಿ ಅಲ್ಲ, ಬದಲಾಗಿ ಈ ಗಾಳಿಯಲ್ಲಿ ನೀರನ್ನು ಸೃಷ್ಟಿ ಮಾಡ್ತಾರೆ. ಯಾರಿಗಾದ್ರೂ ಬೇಕು ಅಂತಂದ್ರೆ ನಮ್ಮ ಆಫೀಸ್ನಲ್ಲಿ ಇಟ್ಟಿದ್ದೀವಿ, ಬರ್ರಿ ಗಾಳಿಯಿಂದ ನೀರು ಮಾಡಿ. ಇವತ್ತು ಕೂಡ ಕಳೆದ 4.5 ವರ್ಷದಿಂದ ಗಾಳಿಯಲ್ಲೇ ನೀರು ಮಾಡಿ ಕುಡಿತಾ ಇದ್ವಿ ನಾವು, ನಮ್ಮ ಆಫೀಸ್ನಲ್ಲಿ ಇದೆ. ಏರೋ ವಾಟರ್ ಅಂತಾನೆ ಕರಿತೀವಿ, ಗಾಳಿಯಿಂದನೇ ನೀರು ಮಾಡಿ ಕುಡಿತೀವಿ. ನಿಮ್ಗೆ ಬಿಸಿನೀರು ಬೇಕೋ ಬಿಸಿನೀರು, ತಂಪು ನೀರು ಬೇಕೋ ತಂಪು ನೀರು, ಗಾಳಿಯಿಂದನೇ ಮಾಡ್ತೀವಿ. ಇವತ್ತಿನ ತನಕ 4.5 ವರ್ಷದಿಂದ ಆ ವಾಟರ್ ಏನು ಏರೋ ವಾಟರ್ ಮಷಿನ್ ಇದೆ, ಒಂದು ಗ್ಲಾಸ್ ನೀರನ್ನು ಕೂಡ ನಾವು ಹಾಕಲಿಲ್ಲ, ಅದನ್ನು ಕ್ಲೀನ್ ಮಾಡಿಲ್ಲ. ಇನ್ನೂ ಕೂಡ ತುಂಬ ಶುದ್ಧವಾಗಿರತಕ್ಕಂಥ ನೀರು ಅದರಿಂದ ಸಿಗತ್ತೆ, ಗಾಳಿಯಿಂದನೇ ಸಿಗತ್ತೆ. ಟೆಕ್ನಾಲಜಿ ಸೆಂಟರ್ ಇಲ್ಲಿದೆ ರೀ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿದೆ, ಮೆಡಿಕಲ್ ಕಾಲೇಜ್ ಇಲ್ಲಿದೆ, ಇಂಥ ಒಂದು ಒಳ್ಳೊಳ್ಳೆ ವಿದ್ವಾಂಸರು ಇಲ್ಲಿದ್ದಾರೆ. ಇವತ್ತು ನೋಡಿದ್ನಲ್ಲ ನಾನು, ಡೈರೆಕ್ಟರ್ಸು, ಅಡ್ವೈಸರ್ಸು, ಅವ್ರ ಎದುರುಗಡೆ ನಾನು ಅತ್ಯಂತ ಚಿಕ್ಕ ವ್ಯಕ್ತಿ ಅವರ ಸಾಧನೆ ಎದುರುಗಡೆ ಹೋಲಿಸಿದ್ರೆ. ಅಂಥವ್ರನ್ನೆಲ್ಲ ನೀವು ಪ್ರೊಫೆಷನಲ್ ಫೋರಮ್ದಲ್ಲಿ ಇಟ್ಕೊಂಡಿದ್ದೀರಿ. ಖಂಡಿತವಾಗಿ ನಮ್ಮ ಅಪೇಕ್ಷೆ ಇದೆ, ಮೈಸೂರಿನ ಈ ಪ್ರೊಫೆಷನಲ್ ಫೋರಮ್ ನಾಡಿಗೆ ಬೆಳಕಾಗಬೇಕು, ನಾಡಿಗೆ ಬೆಳಕಾಗಬೇಕು. ಇದು ಇಲ್ಲಿಗೆ ಮುಗಿಬಾರದು. ಎಲ್ಲ ಒಂದು ಕಡೆ ಇವತ್ತು 30 ಲಕ್ಷ ಟರ್ನ್ ಓವರ್ ಮಾಡಿದ್ವಿ, ಮುಂದಿನ ವರ್ಷ ನಮ್ಮ ಟಾರ್ಗೆಟ್ 3 ಕೋಟಿ, ಅದಕ್ಕೂ ಮುಂದಿನ ವರ್ಷ ನಮ್ಮ ಟಾರ್ಗೆಟ್ 30 ಕೋಟಿ. ಇದು ನಾನು ಒಪ್ಪತಕ್ಕಂಥ ಮಾತು ಅಲ್ಲೇ ಅಲ್ಲ. ಈ ವರ್ಷ ಇಷ್ಟು ಟೆಕ್ನಾಲಜಿಯನ್ನ ನಾವು ಬ್ರಿಡ್ಜ್ ಮಾಡಿ ಕೊಟ್ಟಿದ್ವಿ. ಅದು ಇಸ್ರೇಲ್ ಟೆಕ್ನಾಲಜಿನೋ, ಜಪಾನ್ ಟೆಕ್ನಾಲಜಿನೋ, ಜರ್ಮನ್ ಟೆಕ್ನಾಲಜಿನೋ, ಅಷ್ಟು ಟೆಕ್ನಾಲಜಿಯನ್ನ ನ್ಯೂ ಜನರೇಷನ್ಗೆ ನಾವು ಬ್ರಿಡ್ಜ್ ಮಾಡಿ ಕೊಟ್ಟಿದ್ದೀವಿ. ಅವರು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಪ್ರಾಡಕ್ಟ್ ಅನ್ನು ಮಾಡ್ತಾ ಇದ್ದಾರೆ. ಈ ಟೆಕ್ನಾಲಜಿಯನ್ನು ಇವತ್ತು ನಾವು ಗ್ಲೋಬಲ್ ಪ್ಲಾಟ್ಫಾರ್ಮ್ಗೆ ತಗೊಂಡೋಗಿದ್ದೀವಿ. ಇವತ್ತು ಮೈಸೂರಲ್ಲಿರ್ತಕ್ಕಂಥ ತಂತ್ರಜ್ಞಾನವನ್ನು ನಾವು ರಾಜ್ಯವ್ಯಾಪಿ ಮಾಡಿದ್ದೀವಿ. ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಟೆಕ್ನಾಲಜಿಯನ್ನು ಇವತ್ತು ರಾಷ್ಟ್ರವ್ಯಾಪಿ ಮಾಡಿದ್ದೀವಿ. ಅದು ನಿಮ್ಮ ಆಡಿಟ್ ರಿಪೋರ್ಟ್ ಆಗಬೇಕು ಅಧ್ಯಕ್ಷರೇ, ಅದು ನಿಮ್ಮ ಆಡಿಟ್ ರಿಪೋರ್ಟ್ ಆಗಬೇಕು. ಎಷ್ಟು ಕಂಪನಿಗಳನ್ನು ಗಡಿ ದಾಟಿಸಿದಿರಿ ನೀವು ಅಂತ, ಗಡಿಪಾರ್ ಮಾಡಿದಿರಿ ಅಲ್ಲ, ಎಷ್ಟು ತಂತ್ರಜ್ಞಾನವನ್ನ ಗಡಿ ದಾಟಿಸಿದಿರಿ, ಎಷ್ಟು ತಂತ್ರಜ್ಞಾನವನ್ನು ತಂದಿದಿರಿ, ಎಷ್ಟು ತಂತ್ರಜ್ಞಾನವನ್ನು ಕೊಟ್ಟಿದಿರಿ. ನಮ್ಮ ಬಿಸ್ನೆಸ್, ನಾವು ಮಾಡ್ತಕ್ಕಂಥ ಹಪ್ಪಳ, ನಾವು ಮಾಡ್ತಕ್ಕಂಥ ಸಂಡಿಗೆ, ಮನೆಯಲ್ಲಿ ಸಣ್ಣ ಪುಟ್ಟದ ಹೇಳ್ತಾ ಇದ್ದೀನಿ ನಾನು, ಸಣ್ಣ ಪುಟ್ಟದ ಹೇಳ್ತಾ ಇದ್ದೀನಿ. ಮುದ್ದೆ, ರಾಗಿ ಮುದ್ದೆ ಮಾಡಿದ್ರೆ 4 ದಿವಸದಲ್ಲಿ ಅದಕ್ಕೆ ಫಂಗಸ್ ಬರುತ್ತೆ, ಅದು ಹಾಳಾಗುತ್ತೆ. ನಾನು ಮಾಡ್ತಕ್ಕಂಥ ರಾಗಿ ಮುದ್ದೆ 1.5 ತಿಂಗಳ ಇಟ್ಟರೂ ಇರುತ್ತೆ. ಇದನ್ನ ಹೇಗೆ ಮಾಡ್ತೀರಿ? ಹೊಸ ತಂತ್ರಜ್ಞಾನ, ರಾಗಿ ಮುದ್ದೆದೇ ತಂತ್ರಜ್ಞಾನ. ರಾಗಿ ಮುದ್ದೆ ತಿನ್ನೋದ್ರಿಂದ ನನ್ನ ಕೆಮ್ಮು ಕಡಿಮೆ ಆಗುತ್ತೆ, ರಾಗಿ ಮುದ್ದೆ ತಿನ್ನೋದ್ರಿಂದ ನನ್ನ ಆರ್ಥರೈಟಿಸ್ ಕಡಿಮೆ ಆಗುತ್ತೆ, ರಾಗಿ ಮುದ್ದೆ ತಿನ್ನೋದ್ರಿಂದ ನನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.